ಒಮ್ಮೆ ಹಗುರಾಗೋದು, ಒಮ್ಮೆ ವಜ್ಜಾಗಿ ತೋರ್ಸೋದು, ಒಮ್ಮೆ ಸಣ್ಣ ಹಾಕೊಳ್ಳೋದು, ಒಮ್ಮೆ ಕಾಣಲಾರಂಗ್ ಮಾಡೋದು, ಇವೆಲ್ಲ ಸಿದ್ಧಿ ಒಳಗೆ ಇರ್ತಾವಂತ. ಒಮ್ಮೆ ತೋರುವಂಗ ಮಾಡೋದು, ತೋರ್ಲಾರಂಗ್ ಮಾಡೋದು, ಇವು ಏನಪ್ಪಾ ಅಂದ್ರೆ ಅಣಮಾದಿ ಸಿದ್ಧಿ ಒಳಗೆ ಬರ್ತಾವ. ಅಂತ ಅಣಮಾದಿ ಸಿದ್ಧಿಗಳ ನಮಗ್ ಕಂಡುಕೊಂಡು ಅಂದ್ರ ಅಲ್ಲೇ ಜ್ಯೋತಿ ಬಿದ್ದು ಬಿಡ್ತಾರೆ. ಇವೇ ಶ್ರೇಷ್ಠ, ನಮ್ಗೆ ಇಷ್ಟೆಲ್ಲಾ ಜನ ಗೌರವ ಕೊಡ್ತಾರ, ನಮಗೆಲ್ಲರೂ ಇಂಥ ಜ್ಞಾನಿ ಇವನಂತ ಯೋಗಿನಿ ಯಾರು ಇಲ್ಲ ಅಂತೇಳಿ, ನಾನೇ ಯೋಗಿ ಅಂದ್ರೆ ಶರೀರವೇ ನಾನು ಯೋಗಿ ಅಂತೇಳಿ, ಇದು ಜ್ಞಾನದ ವಿಘ್ನಗಳು ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳ್ತಾರ. ಅವಕ್ಕೆ ಯಾರು ಮನಸ್ಸೋಲ್ತಾರ, ವಿಘ್ನಗಳಿಗೆ, ಗೌರವಕ್ಕ, ಮಾನಕ್ಕ ಶರೀರ ನಾನಂತ ಒಪ್ಕೊಂಡಾರಲ್ಲ, ಇವ್ರಿಗೆ ಕೂಡ ಈ ವಿಘ್ನಗಳು ಜ್ಞಾನವನ್ನ ಮಾಡಾಕ ಬಿಡುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊತ ಬಂದಾರ. ನಮಗೆ ಇಲ್ಲೇ ಬರೇ ಬಾಳ ಬೇಡ, ನಾವು ಶಾಸ್ತ್ರ ಹೇಳಕತ್ತೇವ ಅಂದ್ರ ನಮಗ ಒಂದಿಷ್ಟು ಮಂದಿ ಏನೋ ಹೊಗಳಕತ್ರು, ಸನ್ಮಾನ ಮಾಡಕತ್ರು ಅಂದ್ರ ನನಗೇನ್ ಅಹಂಕಾರ ಬರ್ತವ, ನಾನೇ ಶಾಸ್ತ್ರ ಹೇಳವ, ನನ್ನ ಶಾನೆ ಯಾರು ಇಲ್ಲ, ಎಲ್ಲರೂ ನಮಗೆ ನಮಸ್ಕಾರ ಮಾಡ್ರಿ, ನನ್ನ ಮಾತೇ ಕೇಳ್ರಿ ಅನ್ನುವಂಥದ್ದು ನಮಗೆ ಅಹಂಕಾರ ಬರ್ತದ. ನೋಡಿ, ಇಷ್ಟು ಅಹಂಕಾರ ಬಂದು ಜ್ಞಾನಕ್ಕ ಬಂದಿರ್ತಾನ, ಸಾಧನೆ ಮಾಡ್ತಿರ್ತಾನ. ಈ ಸಾಧನೆ ಒಳಗೆ ಇವ್ರು ನಮಗೊಂದಿಟ್ಟು ಪ್ರಾಪ್ತಿ ಅದು ಅಂದ್ರ ಇಲ್ಲೇ ಕೂತು ಬಿಡ್ತಾರ. ಇವ್ರು ದಾಟಿ ಮುಂದಕ್ಕೆ ಬರೋದಾಗುದಿಲ್ಲ. ಯಾಕ? ಇವು ಇಷ್ಟು ನಮಗ ಮಂದಿ ಮಾಡ್ಲಾರ್ದಂತದ್ದನ್ನ ಅಗಾಧ ಮಾಡಿ ತೋರಿಸ್ತದ. ಮಂದಿಗೆ ಇವು ಸಾಮಾನ್ಯ ಮಂದಿಗೆ ಬರ್ತಿರಲ್ಲ, ಇವ್ ಒಂದ್ ಜರ ನೀರಿನ ಮ್ಯಾಲ ನಡೋಣಪ್ಪ, ಏನಪ್ಪ ನೀರಿನ ಮ್ಯಾಲ ನಡೋದು, ಎಂತ ಸಿದ್ಧಿ ಪುರುಷಪ್ಪ, ಎಂತ ಸಿದ್ಧಿ. ಮತ್ತ ನಾಳಿಗೆ ಆಗೋದನ್ನ ಹೇಳ್ತಾನಿವ. ನಾಳಿಗೆ ಆಗೋದು ಹೇಳಿದ ಏನಂತಾರ ಮಂದಿ, ಮುಂದಿಂದ ಹೇಳಿದ್ನು ಎಂತ ಭವಿಷ್ಯ ಹೇಳವ, ಅವ್ನಂಗ ಯಾರು ಇಲ್ಲಪ್ಪ ಅಂತೇಳಿ ಕೊಂಡಾಡನ, ನನ್ನೇ ಎಲ್ಲರೂ ಕೊಂಡಾಡ್ತಾರ, ಮತ್ತ ದೇಹವೇ ನಾನು ಅಂತೇನ ತಿಳ್ಕೊತದ. ಇದೇ ಜ್ಞಾನಕ್ಕೆ ವಿಘ್ನಗಳಿವು ಅನ್ನುವಂಥದ್ದನ್ನ ಇವು ಅಣಿಮಾದಿ ಸಿದ್ಧಿಗಳಿಗೂ ಕೂಡ ಮಹತ್ವ ಕೊಡದೆ, ನೀನು ಮುಂದೆ ಬಂದಿ ಅಂದ್ರ ನಿನಗ ಯೋಗವನ್ನ ಅದಕ್ಕಿಂತ ಹೆಚ್ಚಿನ ಜ್ಞಾನವನ್ನ ನೀ ಮಾಡ್ಕೊಂಡಿ ಅಂದ್ರ, ಸಮಾಧಿ ಒಳಗ್ ಹೋದಿ ಅಂದ್ರ ನಿನಗೆ ಏನಾಗ್ತದಂದ್ರ ಮೋಕ್ಷದ ಜೊತೆ ಇಲ್ಲೇ ಯಾವ ಸಮಾಧಿ ಅದು ನಿರ್ವಿಕಲ್ಪ ಸಮಾಧಿ ಸುಖವನ್ನ ಅನುಭವಿಸಕ್ ಬರ್ತದ. ಮತ್ತ ಇನ್ನೊಂದು ವಿಲಕ್ಷಣ ಆನಂದವನ್ನ ಯೋಗದೊಳಗ ಈ ಜೀವ ಮತ್ತು ಈ ಆತ್ಮನ ಎರಡೂ ಕೂಡಿ ಆನಂದ ಪಡುವಂತ ವಿಲಕ್ಷಣ ಆನಂದವನ್ನ ಈ ಲೋಕದೇವರನ್ನ ಬಿಟ್ಟು, ದೇಹಾದಿಯವರನ್ನ ಬಿಟ್ಟು ವಿಲಕ್ಷಣ ಆನಂದವನ್ನ ಅನುಭವಿಸಕ್ ಇಲ್ಲೇ ಬರ್ತದ ಅಂತ ಹೇಳ್ಯಾರ. ಯಾವಾಗ ಯೋಗದೊಳಗ ಇಂಥ ಎಲ್ಲ ಅಣಿಮಾದಿ ಸಿದ್ಧಿಗಳನ್ನ ದಾಟಿ ತನ್ನ ಸ್ವರೂಪದೊಳಗ ತಾನು ಕೂತ್ನಂದ್ರ ಇವು ಎಲ್ಲವೂ ಕೂಡ ಅವ್ ಏನಾಗ್ತಾವ, ತೃಣ ಆಗಿ ತೋರ್ತಾವ ಅನ್ನುವಂತ ದೃಶ್ಯ ಆಗಿ ತೋರ್ತಾವ. ಅಂತ ಸುಖ ತಾನು ಸ್ವರೂಪನದಾನ, ತನ್ನ ಸುಖ ಸ್ವರೂಪದಾನ. ಇವು ವಿಘ್ನಗಳು, ಇವು ಅಣಿಮಾದಿ ಸಿದ್ಧಿಗಳು ಜ್ಞಾನ ಮಾಡಕ್ ನಮ್ಗೆ ಅಡ್ಡಿಪಡಿಸ್ಯಾವ ಅನ್ನುವಂಥದ್ದನ್ನ ಹಿಂಗ ನಿಜಗೊಂಡ್ರು ಎಷ್ಟು ಮೈತ್ರಾದೇವಿ ಸ್ಪಷ್ಟ ಹೇಳ್ಯಾರ. ಅದಕ್ಕೆ ಇವು ಜ್ಞಾನಕ್ಕೂ ಕೂಡ ಇವು ವಿಘ್ನ ಮಾಡ್ತಾವ. ಅಂದ್ರೆ ಜ್ಞಾನ ಮಾಡ್ಕೊಳಕ, ಮುಕ್ತಿ ಹೊಂದಕ ಇಂಥವು ಅಣಿಮಾದಿ ಸಿದ್ಧಿಗಳು ಕೂಡ ನಮ್ಗೆ ಅಡ್ಡಿ ಪಡಿಸ್ತಾವ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರ, ಇಲ್ಲಿ ಕಾಮಾದಿ ಷಡ್ರೂಪಗಳು ದುಃಖಗಳು ಅಂದರೆ ಅನಿಷ್ಟ ಪ್ರಾಪ್ತಿ ಮೂಲಕ ಪ್ರಾಪ್ತವಾಗುವ ತೊಂದರೆಗಳಿವೆಲ್ಲ. ಇವು ಕಾಮಾದಿ ಅಂದ್ರ ಕಾಮ, ಕ್ರೋಧ, ಮೋಹ ಇವು ಏನದಾವಲ್ಲ, ಇವು ಷಡ್ರೂಪಗಳು. ದುಃಖಗಳು ಅಂದರೆ ಅನಿಷ್ಟ ಮತ್ತು ಪ್ರಾಪ್ತಿ ಮೂಲಕ ಪ್ರಾಪ್ತಿಯಾಗುವ ತೊಂದರೆಗಳು. ಮುಂದೆ ತನಗಿನ್ನು ಏನು ಸಂಭವ ಆಗುವುದೆಂಬ ವಿಕಲ್ಪನೆಯು ದೇಹ ಮಧ್ಯದಲ್ಲಿ ಹೊರಗಿನ ವಿಚಿತ್ರ ಪ್ರಪಂಚದಂತೆ ಜಗದ್ ರಚನೆ ಉಂಟು ಮಾಡಿ ಅದರಿಂದ ಅನೇಕ ಸುಖ ದುಃಖಾದಿಗಳನ್ನು ಉಣ್ಣುವಂತದ್ದು ಸ್ವಪ್ನವು. ಸಕಲ ಇಂದ್ರಿಯ ಮತ್ತು ವೃತ್ತಿಗಳ ಅಭಾವ ಲಕ್ಷಣವಾದದ್ದು ನಿದ್ರೆ. ಕತ್ತಲೆ ಸದೃಶ್ಯವಾದ ತಮ ಇವು ಇಲ್ಲದನ್ನು ಕಲ್ಪಿಸುವುದು ಭ್ರಮ. ಈ ರೀತಿ ಪ್ರೀತಿಯಾಗುವುದೇ ಇಲ್ಲಿ ಕ್ಷಮ ಇಲ್ರಿಪ್ಪ, ಜರಾನೆ ತಪ್ಪಾಯ್ತದು. ಇಲ್ಲಿ ನಾನು ಏನ್ ಹೇಳಕತ್ತೀನಿ ಅಂದ್ರೆ ಜ್ಞಾನ ವಿಕೃತಿ ಹೇಳ ಮುಂದೆ ಅದು ಸ್ವಲ್ಪ ಲೈಟ್ ಹೋದು, ಅದನ್ನ ಮುಂದಿಂದ ಹೇಳಿದೆ ನಾನು, ಕ್ಷಮ ಇಲ್ರಿ. ಇಲ್ಲಿ ಏನಪ್ಪಾ ಅಂದ್ರೆ ಜ್ಞಾನ ವಿಕೃತಿಯನ್ನ ಇನ್ನೊಂದ್ ಸ್ವಲ್ಪ ಲಕ್ಷ ಕೊಡ್ರಿ, ಹೊಳ್ಳಿ ಹಿಂದಕ್ ಬರ್ರಿ. ಜ್ಞಾನದ ಸಕಲ ಯೋಗಾಭ್ಯಾಸವನ್ನು ಮಾಡಿದ್ರೆ ನಾಳೆ ಮಾಡೋಣ ಎಂಬ ಆಲಸ್ಯವು ಸಾಂಗವಾಗಿ ಯೋಗನ ಮಾಡುವುದರಿಂದ ಹೊಟ್ಟೆ ಶೂಲಾದಿ ಅನೇಕ ರೋಗಗಳು, ಎಷ್ಟೇ ಅಭ್ಯಾಸ ಮಾಡಿದ್ರೆ ಚಿತ್ತ ಸ್ವಾಧೀನಕ್ಕೆ ಬಾರದೆ ಇರುವ ಚಂಚಲತೆಯು ಮನಸ್ಸು ವಿಷಯದಲ್ಲಿ ಕೂಡಿಕೊಂಡಿರುತ್ತದೆ. ವಿಷಯ ಸಮಾಕುಲತೆ ಯೋಗ ಸಿದ್ಧಿಸುವುದು ಇವೆಲ್ಲವೂ ಎಂಬ ಸಂಶಯಗಳು ಗುರು ಹೇಳಿರುವುದನ್ನು ಮರೆಯುವಂತ ವಿಸ್ಮೃತಿ ಹೀಗೆ ತೋರುವವು ಇವುಗಳ ಜ್ಞಾತ ವಿಕೃತಿ ಎಂದು ಹೇಳಿ ಜ್ಞಾನದ ವಿಕೃತಿಗಳನ್ನು ಕೂಡ ಹೇಳ್ಕೊತ ಬಂದ್ರು. ಈ ಅಣಿಮಾದಿ ಮಹಿಮಾ ಸಿದ್ಧಿಗಳು ನಿರ್ಗುಣ ಪ್ರಾಪ್ತಿಗೆ ವಿರೋಧ ಆಗಿರ್ತಾವ. ಇವು ಇಹ ಭೋಗಾದಿ ಸಂಪತ್ತು ಕೂಡ ನಿರ್ಗುಣ ಯೋಗಕ್ಕೆ ವಿಘ್ನಗಳಾಗಿರುವ. ಆದ್ದರಿಂದ ಇವುಗಳಿಗೆ ಜ್ಞಾನ ವಿಕೃತಿ ಅನ್ನುವಂಥದ್ದನ್ನು ಹೇಳಿ ಈಗ ಜ್ಞೇಯ ವಿಕೃತಿ ಅಂದ್ರ ಇಲ್ಲಿ ಜ್ಞಾತೃ
ಜ್ಞಾನ ಮತ್ತು ಜ್ಞೇಯ ಅಂದ್ರೆ ಈ ತೋರುವಂತ ವಸ್ತುಗಳು, ದೇಹ, ಈ ಪ್ರಪಂಚ, ಇವೇನದಾವಲ್ಲ, ನೋಡವನು, ನೋಡಿಸಿಕೊಳ್ಳುವುದು ಮತ್ತು ಅದರ ಜ್ಞಾನ, ಇವು ಮೂರು ವಿಘ್ನಗಳು ಹೆಂಗಾಗ್ತಾವ ಅನ್ನುವಂಥದ್ದನ್ನ ಇಲ್ಲಿ ಜ್ಞೇಯದ ಹೇಳ್ಕೊತ ಹೋಗ್ತಾರೆ. ಇಲ್ಲಿ ಮನದ ವಿಕಾರ, ದುಃಖ, ವಿಕಲ್ಪನೆ, ಕನಸು, ನಿದ್ರೆ, ತಮೋ, ಭ್ರಮೆ ಎಂಬ ಇನಿತು ವಿಘ್ನಗಳು ಜ್ಞೇಯ ವಿಕೃತಿ ಎಂದು ಮನದನ್ಯ ಮೈತ್ರಿ ತಿಳಿ ನೀನು ಅನ್ನುವಂಥದ್ದನ್ನ 5ನೇ ನುಡಿ ಒಳಗೆ ಏನ್ ಹೇಳ್ಕೊತ ಬರ್ತಾರ ಅಂದ್ರ, ಈ ಮನಸ್ಸಿನ ವಿಕಾರ ಅಂದ್ರೆ ಕಾಮ ಕ್ರೋಧಾದಿಗಳು, ಕಾಮ ಕ್ರೋಧ, ಮೋಹ, ಮದ, ಮತ್ಸರಗಳು, ಇವು ಏನಾದ್ರ ಮನಸ್ಸಿನ ವಿಕಾರಗಳು. ದುಃಖಾಳಿ, ಸುಖ ದುಃಖಗಳು ಅಂದ್ರೆ ಈ ಸುಖನು ಕೊಡ್ತಾವ, ದುಃಖನು ಕೊಡ್ತಾವ. ಕಾಮ ಒಂದು ಒಳ್ಳೆಯ ಮ್ಯಾಗ ಇಟ್ರು ಕೂಡ ಭಗವಂತನ ಮ್ಯಾಗ ಇಟ್ಟರದ ಒಳ್ಳೇದನು ಹಾಕದ, ಒಂದು ಯಾವ್ದಾರ ಹೆಣ್ಣು ಹಣ್ಣಿ ಮ್ಯಾಗ ಇಟ್ರ ದುಃಖನು ಕೊಡ್ತದ ಅನ್ನುವಂಥದ್ದು ಹೇಳಿ, ಮತ್ತು ಜ್ಞಾನವು ಕನಸು, ಸ್ವಪ್ನ, ನಿದ್ರೆ ಇಂದ್ರಿಯಗಳು ಮತ್ತು ನಿದ್ರೆ ಅಂದ್ರೆ ಇಂದ್ರಿಯಗಳು, ವೃತ್ತಿ, ಉಪರಾಮ ಲಕ್ಷಣವಾದ ನಿದ್ರೆ ಏನೊಂದು ತಿಳಿಯೋಣ ಅಂದ್ರ ತಿಳಿದಿರೋಣ, ಭ್ರಮೆ ಎಂಬ ವಿಪರೀತ ಜ್ಞಾನ ಎಂಬ ಈ ವಿಘ್ನಗಳು ನಮಗೆ ತೋರ್ತಾವ ಅಂದ್ರೆ ಜ್ಞೇಯ ವಿಕೃತಿಗಳು ತೋರ್ತಾವ ಅನ್ನುವಂಥದ್ದು ಹೇಳ್ಕೊತ ಬಂದ್ರ, ಸ್ವಪ್ನ ಅಲ್ಲಿ ಮತ್ತು ಮತ್ತು ಇವನ ಸ್ವಪ್ನವನ್ನು ನೋಡ್ತೀನಲ್ಲ, ನೋಡವ ನಾನು ಜ್ಞಾತೃ, ಇಲ್ಲಿ ಸ್ವಪ್ನದೊಳಗೆ ಸುಖ ದುಃಖಗಳನ್ನ ನಾನು ಅನುಭವಿಸ್ತೀನಿ, ಸುಖನು ಅನುಭವಿಸ್ತೀನಿ, ಇವು ನೋಡಿಸಿಕೊಳ್ಳುವುದರಿಂದ ನನಗೆ ದುಃಖನೂ ಆಗ್ತದ, ಇವು ಮೂರೂ ಕೂಡ ನನಗೆ ವಿಘ್ನವನ್ನು ಕೊಡ್ತಾವ ಅನ್ನುವಂಥದ್ದನ್ನ ಇಷ್ಟು ಗಟ್ಟಿ ಮಾಡ್ಕೊಳ್ಳೋಣ. ಅಂದ್ರೆ ಇಲ್ಲಿ ತಾತ್ಪರ್ಯ ಏನ್ ಹೇಳ್ತಾರ ಅಂದ್ರೆ, ಕಾಮಾದಿ ಸಡ್ರೂಪಗಳು ದುಃಖಗಳು ಅಂದರೆ ಅನಿಷ್ಟ ಪ್ರಾಪ್ತಿ ಮೂಲಕ ಪ್ರಾಪ್ತಿಯಾಗುವ ತೊಂದರೆಗಳು. ಅನಿಷ್ಟ ಮಾಡೋದ್ರಿಂದ ನಮಗೆ ಯಾವ್ದ್ರ ಕೆಟ್ಟ ಮಾಡಿದೆ ಅಂದ್ರೆ ಅಪಮಾನ ಆಗ್ತದ, ಮರ್ಯಾದೆ ಹೋಗ್ತದ, ಜೈಲ್ನಾಗ ಬೀಳ್ತೀವಿ, ಇವೆಲ್ಲ ಮಾಡೋದ್ರಿಂದ ಇವು ಏನು ನಮ್ಗೆ ದುಃಖ ಆಗ್ತಾವಲ್ಲ, ಮುಂದೆ ತನಗಿನ್ನು ಏನು ಸಂಭವ ಆಗುದಂದ್ರೆ ವಿಕಲ್ಪನೆ, ಮುಂದಿನ ಏನೇನ್ ಆಗ್ತದನಪ್ಪ, ಮುಂದ್ ನನ್ಗಿನ ಏನೇನ್ ಬರ್ದವನ ಶೆಟಿಯವ, ಏನೇನ್ ದುಃಖ ಆಗ್ತದಂತ ಇದೊಂದು ದುಃಖ ಕೊಡ್ತದ. ಇವೆಲ್ಲ ದುಃಖಗಳು ಎದ್ರಪ್ಪ ಅಂದ್ರೆ ಜ್ಞೇಯ ಅಂದ್ರೆ ನೋಡವನಿಂದ ಆಗ್ತಾವ, ನೋಡಿಸುವ ವಸ್ತುವಿನಿಂದ ಆಗ್ತಾವ. ದೇಹಾದಿ ಮಧ್ಯದಲ್ಲಿ ಹೊರಗಿನ ವಿಚಿತ್ರ ಪ್ರಪಂಚದಂತೆ ಜಗದ್ ರಚನೆ ಉಂಟು ಮಾಡಿದ್ರಿಂದ ಅನೇಕ ಸುಖ ದುಃಖಾದಿಗಳನ್ನು ಉಣ್ಣುವಂತ ಸ್ವಪ್ನವು ಸಕಲ ಇಂದ್ರಿಯ ಮತ್ತು ವೃತ್ತಿಗಳ ಅಭಾವ ಲಕ್ಷಣವಾದಿಂದ ನಿದ್ರೆ, ಕತ್ತಲೆ ಸದೃಶ್ಯವಾದ ತನು, ಇದೆಲ್ಲವನ್ನು ಕಲ್ಪಿಸುವುದು, ಇವೆಲ್ಲ ಭ್ರಮೆ ಅಂದ್ರೆ ಜ್ಞೇಯ ವಿಕಾರಗಳು ಅನ್ನುವಂಥದ್ದನ್ನ ಇದು ನಮ್ಗೆ ದುಃಖ ಕೊಡ್ತದ. ವಿಘ್ನಗಳನ್ನ ಜ್ಞಾನಕ್ಕೆ ಇವು ಕೂಡ ಅಡ್ಡಿಪಡಿಸ್ತಾವ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳಿ, ಇನ್ನು ಕೊನೆಯ ಒಳಗ ಏನ್ ಹೇಳ್ತಾರಂದ್ರ, ಯೋಗಿ ವಿಘ್ನಗಳನ್ನು ಯೋಗಿ ತಧ್ಯಾನ ಯೋಗ ವಿರತಿ ಗುರುಪದ ಭಕ್ತಿ ಭೋಗವೆಂಬ ಅಭಿಮಾನ ಯೋಗದಿಂದ ಗೆಲ್ಲಿದನು ರಾಗಾದಿ ಮಾಳ್ಪುದು ಅಭ್ಯಾಸವ ಅನ್ನುವಂಥದ್ದನ್ನ ಯೋಗಿ ಇದ್ದವ ಈ ವಿಘ್ನಗಳನ್ನ ನಿವಾರಣೆ ಮಾಡ್ಕೊಂಡು ತಧ್ಯಾನ ಯೋಗ ಅಂದ್ರ ಯೋಗದೊಳಗ ಇವೆಲ್ಲ ತಾನೇ ವಿಘ್ನ ಹೋಳಾಗ್ತಾವ. ನಾವ್ ಒಂದ್ ತಾಸು ಕುಂತಿಂದೆ ನಾ ಹೇಳ್ತೀನಿ, ಅವ್ ಏನ್ ಯಾಕಾಗೋದಕ್ಕ ಜಗತ್ತಿದವಾರ ಅಂತೇಳಿ ನಾವು ಸುಮ್ ಕೂತೀವಿ ಅಂದ್ರೆ ಅವ್ ತಾನೇ ವಿಘ್ನಗಳು ಹೋಗ್ತಾವ. ಅಂದ್ರೆ ವೈರಾಗ್ಯ ಉಳ್ಳವ್ರಾರಿ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ತಾರ. ವೈರಾಗ್ಯ ಉಳ್ಳವ್ರಿಗೆ ಇವು ಸಿದ್ಧಿಸ್ತದ, ಇವು ವಿಘ್ನಗಳು ನಿವಾರಣೆ ಆಗ್ತದ. ಇಲ್ಲಿಕಂದ್ರೆ ಅವು ನಮ್ಮನ್ನ ತೊಂದರೆ ಕೊಡ್ತಾವು, ಯೋಗದ ಸುಖವನ್ನು ಅನುಭವಿಸಕ್ ಬಿಡುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಗಟ್ಟಿ ಮಾಡಿದ್ರು. ಈಗ ಮೇಲೆ ಹೇಳಿದ ಯಾವತ್ತು ವಿಘ್ನಗಳು ಯೋಗಿಯು ಧ್ಯಾನ ಯೋಗ, ವಿರತಿ, ಗುರುಭಕ್ತಿ ಮೊದಲಾದ ಸಾಧಗಳಿಂದ ಗೆದ್ದು ಮತ್ತು ತನ್ನ ಯೋಗ ಅಭ್ಯಾಸದಲ್ಲಿ ತಾನು ನಿರತನಾಗಬೇಕೆಂಬ ಇವತ್ತಿಷ್ಟೇ ತಾನ ಹೇಳ್ಕೊತ ಬಂದದ್ದು ಇದೇ ಅಭಿಪ್ರಾಯ. ಅಂದ್ರೆ ಏನ್ ಹೇಳ್ಬೇಕು, ಇಲ್ಲಿ ಏನಾಗ್ಬೇಕು, ಧ್ಯಾನ ಯೋಗ ಮಾಡು, ವೈರಾಗ್ಯ ಉಳ್ಳವನಾಗು, ಗುರುವಿನಲ್ಲಿ ಭಕ್ತಿ ಉಳ್ಳವನಾಗು. ಆ ಗುರು ಹೇಳುವುದೇ ವೇದ ವಾಕ್ಯ ಅಂತೇಳಿ ನೀ ಗುರುವಿನಲ್ಲಿ ನಂಬು, ಮತ್ತೆ ಧ್ಯಾನ ಯೋಗವನ್ನು ಮಾಡು. ಯಾವ ಯೋಗಗಳು ರಗಡದ ಹಿಂದೆ ಹೇಳ್ಕೊತ ಬಂದಾರ. ಎಲ್ಲಾ ಯೋಗದಕ್ಕಿಂತ ಅನುಸಂಧಾನ ಧ್ಯಾನ, ಆ ಭಗವಂತನೇ ನಾನು ಅನ್ನುವಂಥದ್ದನ್ನ ಅನುಸಂಧಾನ ಮಾಡು. ವೈರಾಗ್ಯ ಉಳ್ಳವನಾಗು. ಏನು ಆಗಲ್ಲ, ಇವತ್ತೊಂದ್ ತಾಸ ನಾ ಧ್ಯಾನಕ್ಕೆ ಕೂತ್ರೆ ನಮ್ಗೆ ಏನೋ ಸಂಸಾರನೂ ಕೇಳುದಿಲ್ಲ, ಮತ್ತು ಒಂದ್ ದಿವ್ಸ ನಮ್ಗೆ ಊಟ ಇರ್ಲಿಕ್ಕೂ ನಾವು ಸಾಯುದಿಲ್ಲ. ಇವ್ ಎಲ್ಲದಕ್ಕೂ ಕೂಡ ನಾವ್ ಏನಾಗಬೇಕು ಅಂದ್ರೆ ಸ್ವಲ್ಪ ವೈರಾಗ್ಯ ಉಳ್ಳವ್ರು ಆಗ್ಬೇಕು. ಏನು ಬರುದಿಲ್ಲ, ಒಂದ್ ದಿವ್ಸ ಸಾಯ್ದ ಕರಿಯದ ಸಾಯ್ಬೇಕಂತೇಳಿ ಗಟ್ಟಿ ಆದ್ರ ಹಿಂಗ ವೈರಾಗ್ಯ ಉಳ್ಳವರಾಗಿ ಹಿಂಗ ಧ್ಯಾನ ಯೋಗ ಸಮಾಧಿಗಳನ್ನ ಮಾಡಿದ್ರ ಅವು ಎಲ್ಲ ನಮಗ್ ಪ್ರಾಪ್ತಿ ಆಕ್ಕವು ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೋತ ಹೊಂಟಾರ. ಮುಂದಿನ ಅಂದ್ರೆ ಇದು ಹೇಳಿ ಇನ್ನು ಕೊನೆಯೊಳಗೆ ಹೇಳಿ ಮುಕ್ತಾಯ ಮಾಡ್ತಾರ. ಹಿಂಗ ಹೇಳಿದ ಯಾವತ್ತು ವಿಘ್ನಗಳು ಯೋಗಿಯು ಧ್ಯಾನ ಯೋಗ, ವಿರತಿ, ಗುರುಭಕ್ತಿ ಮೊದಲಾದ ಸಾಧನೆಗಳಿಂದ ಗೆದ್ದು ಮತ್ತು ತನ್ನ ಯೋಗ ಅಭ್ಯಾಸದಲ್ಲಿ ತನ್ನ ನಿರತನಾಗಬೇಕೆಂಬುದೇ ಈ ಎಲ್ಲಾ ಗ್ರಂಥದ ಅಭಿಪ್ರಾಯ, ಎಲ್ಲರ ವೇದಗಳನ್ನು ಅಭಿಪ್ರಾಯ.
ಅದನ್ನ ನಾವು ಸ್ವಲ್ಪ ವೈರಾಗ್ಯ ಉಳ್ಳವರಾಗಿ ಭೋಗದ ವಿಷಯಗಳನ್ನ ತುಚ್ಛ ಕಂಡು ಮತ್ತು ಸಾಧನೆ ಮುಖಾಂತರ ಅದನ್ನು ಪಡೆದೇ ತೀರ್ತೀನಿ, ಯೋಗವನ್ನ ನಾ ಮಾಡೇ ತೀರ್ತೀನಿ, ಜಪ ಮಾಡೇ ತೀರ್ತೀನಿ, ಮುಕ್ತಿಯನ್ನು ಹೊಂದೇ ತೀರ್ತೀನಿ ಅನ್ನುವಂಥದ್ದನ್ನ ನಮ್ಮಲ್ಲಿ ಸ್ವಲ್ಪ ವೈರಾಗ್ಯ ಉಳ್ಳವರಾಗಿ ಗುರಿನಲ್ಲಿ ನಂಬಿಕೆ ಇಟ್ಟು ಭಕ್ತಿ ಉಳ್ಳವರಾದಪ್ಪ ಅಂದ್ರ ನಮ್ಗ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ನಿಜಗೊಂಡು ಜಜ್ಮೆಂಟ್ ಮಾಡ್ಯಾರ. ಆ ವಿಘ್ನಗಳನ್ನು ಹೇಳಿದ್ರು. ಮತ್ತ ಅವರು ಹಿಂಗ ಮಾಡುವುದರಿಂದ ಆ ವಿಘ್ನಗಳು ನಿವಾರಣೆ ಆಕ್ಕವು, ಮೋಕ್ಷನು ಹೊಂತಿ. ಅದಕ್ಕೆ ನೀವು ವೈರಾಗ್ಯ ಉಳ್ಳವನಾಗು, ಗುರುವಿನಲ್ಲಿ ಭಕ್ತಿ ಇಡು, ಧ್ಯಾನ ಯೋಗವನ್ನು ಮಾಡು ಅನ್ನುವಂಥದ್ದನ್ನ ನಮಗೆ ಸ್ಪಷ್ಟತೆ ಹೇಳಿ ಮತ್ತ ಮುಂದಿನ ಸಂಧಿಗೆ ಬೀಜ ರೂಪ ಯಾವುದು ಅನ್ನುವಂಥದ್ದನ್ನ ಮುಂದಿನ ಇನ್ನು 6ನೇ ಸಂಧಿ ಬರ್ತಾರ, ಕೊನೆಯ ನುಡಿಯುದು 6ನೇ ಸಂಧಿ ಒಳಗೆ ಏನು ಬರ್ತದ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಹೇಳ್ತಾರ. ಮುಂದಿನ ಸಂಧಿಗೆ ಬೀಜಭೂತವಾದಂತ ಸಗುಣ ಯೋಗದ ಲಕ್ಷಣವನ್ನು ತಿಳಿಸುವಂತ ಗುರುಗಳು ಲಕ್ಷಣವನ್ನು ಹೇಳಬೇಕೆಂದು ಮೈತ್ರಿ ಪ್ರತಿಯನ್ನು ಕುರಿತು ಪ್ರಶ್ನೆ ಮಾಡ್ತಾಳ. ಏನ ಪ್ರಶ್ನೆ ಮಾಡ್ತಾಳ ಮೈತ್ರಾದೇವಿ ಗುರುವಿನಲ್ಲಿ ಅಂದ್ರ, ಸಗುಣ ಯೋಗದ ಲಕ್ಷಣಗಳನ್ನ ಹೇಳ್ರಿ, ಅವರು ಅಂತ ಯಾರು ಹೆಂಗ್ ಪಡ್ಕೊಂಡ್ರು, ಯಾರಿಗೆ ಸಾಧ್ಯ ಆಗ್ತದ, ಅವ್ರ ಲಕ್ಷಣ ಮುಖಾಂತರ ಸಗುಣ ಯೋಗಗಳನ್ನ ನಮ್ಗ ಕೊನೆಯ ಸಂಧಿ ಒಳಗೆ ಹೇಳಿ ಮುಕ್ತಾಯ ಮಾಡ್ರಿ ಅನ್ನುವಂಥದ್ದನ್ನ ಇಲ್ಲಿ ಮೈತ್ರಾದೇವಿ ಕೇಳ್ಕೊಂಡು ಬಂದಾಳ. ಇದುವೇ ಸಗುಣ ಯೋಗ ಮಾರ್ಗ, ಸುರ ರಹಸ್ಯವಿದು ಇಂತುಂಡೆಂದು ಅರಿಪುದವು, ಅದನ್ನು ತಿಳಿಯುವಂತ ಯೋಗ್ಯ ಗುರು ಲಕ್ಷಣ ನಿನಗ ಪ್ರೀತಿಯಿಂದ ಹೇಳಬೇಕೆಂದು ಮೈತ್ರಿ ಪ್ರಶ್ನೆ ಮಾಡಿದ್ಲಲ್ಲ, ಅದನ್ನ ಇದುವೇ ಸಗುಣ ಯೋಗ, ಇದು ರಹಸ್ಯವಾದ ವಿದ್ಯೆ, ಸದಮಳ ಗುರು ಲಕ್ಷಣವನ್ನು ನೆನೆಗಳಿಸದೆ ಮುದದಿಂದ ಕೇಳು ಸನ್ಮುಖಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಪ್ರೀತಿಯಿಂದ ಹೇಳ್ತೀನಿ, ಅಸನ್ಮುಖಿ ಮೈತ್ರಿ ಇದನ್ನ ಕೇಳು ಅನ್ನುವಂಥದ್ದನ್ನ ಹೇಳಿ ಸಗುಣ ಯೋಗ ಮಾರ್ಗದ ಸಾರು ಹೀಗಿರುವುದೆಂದು ಅದನ್ನು ತಿಳಿಸುವಂತ ಯೋಗ್ಯ ಗುರುಗಳ ಲಕ್ಷಣವನ್ನು ನಿನಗೆ ಪ್ರೀತಿಯಿಂದ ಹೇಳ್ತೀನಿ. ಗುರುಗಳ ಲಕ್ಷಣ ಮತ್ತು ಶಿಷ್ಯನ ಲಕ್ಷಣಗಳನ್ನ ಹೇಳ್ತಾರ, ಜ್ಞಾನದ ಲಕ್ಷಣಗಳನ್ನ ಈ ಮುಂದಿನ ನುಡಿಯೊಳಗೆ ನಾ ಹೇಳ್ತೀನಿ, ಸಗುಣದೊಳಗೆ ನೀ ಕೇಳು ಮೈತ್ರಿ ಅನ್ನುವಂಥದ್ದನ್ನ ಮೈತ್ರಾದೇವಿ ಹೇಳಿದ್ರು. ಇಲ್ಲಿ ಏನಾಯ್ತಪ್ಪ ಅಂದ್ರ ಈ 5ನೇ ಸಂಧಿ ಮುಗೀತು ಅನ್ನುವಂಥದ್ದನ್ನ ಇಲ್ಲಿ ಮುಗೀತು, ಕೊನೆಯದೊಳಗ ಮುಕ್ತಾಯ ಮಾಡೋಣ ಅನ್ನುವಂಥದ್ದು ಹೇಳ್ತಾರ. 24ನೇ ಪದ ಇವತ್ತು ಮುಕ್ತಾಯ ಆಗ್ತದ. 5ನೇ ಸಂಧಿಯಲ್ಲಿ ಶ್ಲೋಕದಿಂದ ಉಪಸಂಹಾರವನ್ನು ಮಾಡ್ಕೊತ ಹೋಗ್ತಾರ, ಅಂದ್ರೆ ಉಪಕ್ರಮವನ್ನು ಹೇಳಿ ಇನ್ನು ಉಪಸಂಹಾರವನ್ನ ಕೊನೆಗೆ ಮಾಡ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇದು ನಿಜಗುಣ ಯೋಗಿ ಮುದದಿಂದ ತಿಳಿ ಪೇಳಿದ ಯಾಜ್ಞವಲ್ಕ ಮೈತ್ರಿಯ ಒದವಿದ ಸಂವಾದಗೈದನೇ 5ನೇ ಸಂಧಿಯ ಸದಮಳ ಪರಮ ಅನುಭವ ಬಂದಿ ಅನ್ನುವಂಥದ್ದನ್ನ ಇಲ್ಲಿಗೆ ಈ 5ನೇ ಸಂಧಿ ಮುಕ್ತಾಯ ಆಯ್ತು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊತ ಬಂದಾರ. ವಿಘ್ನಗಳ ಅಡ್ಡಿ ಮತ್ತು ಯಾವುದರಿಂದ ವಿಘ್ನ ನಿವಾರಣೆ ಆಕ್ಕವು, ನಾವು ಏನ್ ಮಾಡಬೇಕು ಏನ್ ಬಿಡಬೇಕು, ನಮಗ ಪರಮಾನಂದ ಪ್ರಾಪ್ತಿ ಅಂದ್ರೆ ಮೋಕ್ಷ ಆಗ್ಬೇಕಂದ್ರ ಜೀವ ಬ್ರಹ್ಮರ ಐಕ್ಯತ್ವವನ್ನು ಶರೀರ ಇರೋದ್ರೊಳಗನೆ ಅನುಭವಿಸ್ಬೇಕಂದ್ರ ಶರೀರ ಇರಬೇಕು, ಜೀವನ ಮುಕ್ತಿ ಸ್ಥಿತಿಯನ್ನು ಅನುಭವಿಸ್ಬೇಕು. ಶರೀರ ಇದ್ದು ಅದನ್ನ ಸಾಕ್ಷಿಯಾಗಿ ನೋಡಿ ಅದರ ಸಾಕ್ಷಿಯನ್ನ ವಿಲಕ್ಷಣ ಆನಂದವನ್ನ ನಮಗ ಅನುಭವಿಸಕ್ ಬರ್ತದ ಅನ್ನುವಂಥದ್ದನ್ನ ಇದು ಎಲ್ಲಾ ಸ್ಪಷ್ಟ ಮಾಹಿತಿ ಹೇಳ್ಕೊತ ಬಂದಾರ. ಇದ್ರ ಏನು ಸಂಶಯ ಇಲ್ಲ, ನಾವು ಮಾಡುವುದಿಟ್ಟು ಉಳ್ದದ, ನಮ್ಮಲ್ಲಿ ಆಲಸ್ಯ ನಾಳೆಗೆ ಮಾಡಿದ್ರಾಯ್ತು ಇಟ್ಟುಕೊಂಡು ಪರಮ ಪೂಜ್ಯರು ವಿಸ್ತಾರವಾಗಿ ಇದರ ಅರ್ಥವನ್ನು ತಿಳಿಸಿಕೊಟ್ಟರು. ಇಲ್ಲಿ 5ನೇ ಸಂಧಿಯಲ್ಲಿ ಸಗುಣ ಯೋಗದ ಆ ಮಾರ್ಗದಲ್ಲಿ ಬರ್ತಕ್ಕಂತ ಎಲ್ಲ ಯೋಗಗಳ ಸಾರವನ್ನ ಸೂತ್ರ 24 ಹಾಗೂ 190 ಪದಗಳ ಮುಖಾಂತರ ಸಗುಣ ಯೋಗದ ಮಾರ್ಗಗಳನ್ನ ಎಲ್ಲವನ್ನು ಈ 5ನೇ ಸಂಧಿಯಲ್ಲಿ ತಿಳಿಸಿಕೊಟ್ಟು ಈ 24ನೇ ಸೂತ್ರಕ್ಕ ಇವತ್ತು ಈ 5ನೇ ಸಂಧಿಯಲ್ಲಿ ಕೊನೆಯ ಸೂತ್ರವಿದು. ಇಲ್ಲಿ ಏನ್ ಹೇಳ್ತಾರಂತಂದ್ರೆ, ನಿನ್ನೆ ದಿವಸ ಯೋಗಾಭ್ಯಾಸಕ್ಕೆ ಅನುಕೂಲವಾದಂತ ಆ ಭಿಕ್ಷಾಟನೆಯ ರೀತಿಯವನ್ನ ಪರಮ ಪೂಜ್ಯರು ತಾನು ತಿಳಿಸಿಕೊಟ್ರು ಈ ಗ್ರಂಥದ ಆಧಾರವಾಗಿ ಇಟ್ಟುಕೊಂಡು. ಇನ್ನು ಮುಂದ ಈ ಯೋಗಾಭ್ಯಾಸಕ್ಕೆ ಬರ್ತಕ್ಕಂತ ವಿಘ್ನಗಳನ್ನ ಗೆದಿತಕ್ಕಂಥದ್ದನ್ನ ಹೇಳಿದರು. ಈ ಬಹುಬಂಧನದಿಂದ ನಾವು ಗೆದಿಬೇಕಾದ್ರ ಇವೆಲ್ಲ ಸಾಧನೆಗಳನ್ನ ನೀನು ಯಥಾಪೂರ್ತಕವಾಗಿ ಸಾಧನೆಗೈದೆಯತ್ತಂದ್ರ ಈಗ ಬಹುಬಂಧನದಿಂದ ನಿನ್ನ ಗೆದಿಲಕ್ಕ ಬರ್ತದ ಎಂಬತಕ್ಕಂಥದ್ದನ್ನ ಬಹಳ ಸವಿಸ್ತಾರವಾಗಿ ಇಲ್ಲಿ ಹೇಳ್ಕೊತ ಹೋದ್ರು. ಯಾಕಂತಂದ್ರ ಈ ಎಲ್ಲದಕ್ಕೂ ವಿಘ್ನಗಳು, ಶ್ರೇಯಾಂಸಿ ಬಹು ವಿಜ್ಞಾನಿ ಎನ್ನುವ ಹಾಗೆ
ಈ ಆಧ್ಯಾತ್ಮಿಕ ಸಾಧನೆಗಳಿಗೆ ಬಹಳ ವಿಘ್ನಗಳು ತೊಡಕುಗಳು ಆಗ್ತಾವತ್ ಮೊದಲಿನಿಂದ ಕೇಳ್ಕೊತ ಬಂದೀವಿ ನಾವು. ಆ ಸಮಾಧಿಯನ್ನು ನಾವು ಪೂರೈಸಬೇಕಾದ್ರೆ ಅಲ್ಲಿ ವಿಘ್ನಗಳನ್ನ ಹೇಳಿದ್ರು. ಲಯ, ವಿಕ್ಷೇಪ, ಕಸಾಯ, ರಸಸ್ವಾದ ಅಂತ ಹೇಳಿ ಅಲ್ಲಿ 4 ವಿಘ್ನಗಳನ್ನ ಅದ್ರ ಬಗ್ಗೆ ತಿಳಿಸ್ಕೊಟ್ರು. ಇಲ್ಲಿ ಯೋಗಿ ಅಭ್ಯಾಸ ಕಾಲಕ್ಕೂ ಈ ವಿಘ್ನಗಳೇನು ಬರ್ತಾವು, ಆ ವಿಘ್ನಗಳನ್ನು ಏನು ಜಯಿಸಬೇಕಾದ್ರ, ಆ ವಿಘ್ನಗಳನ್ನು ನಾನು ನೋಡೋನು ಅಂತ ನಿನಗೆ ತಿಳಿಯಬೇಕಾದ್ರ ನೀನು ವಿವೇಕ ಮತ್ತು ವೈರಾಗ್ಯವನ್ನ ಜಾಗ್ರ ಮಾಡಿಕೊಳ್ಳಬೇಕು. ಈ ವಿವೇಕ ವೈರಾಗ್ಯ ನೋಡ್ರಿ, ಈ ಸೂತ್ರ ಇವೆರಡು ಜ್ಞಾನಕ್ಕೆ ಚತುಷ್ಟ ಸಾಧನೆಗಳು. ನೀನು ಜ್ಞಾನಕ್ಕೆ ಅಧಿಕಾರಿ ಆಗ್ಬೇಕಾದ್ರ ಈ ಚತುಷ್ಟ ಸಾಧನೆಗಳು ಎಷ್ಟು ಅವಶ್ಯ ಅದಾವ ನೋಡ್ರಿ. ಈಗ 5ನೇ ಸಂಧಿ ತನನು ಇಲ್ಲಿ ತನೂ ನಾವು ಕೇಳ್ಕೋತಿ ಪರಮಾನುಭವದ ಗ್ರಂಥವನ್ನು ಕೇಳ್ಕೊತ ಬರ್ಲಕ್ಕಾಗಿ ವಿವೇಕ ಮತ್ತು ವೈರಾಗ್ಯವನ್ನೇ ಮುಂದಿಟ್ಟುಕೊಂಡು ಪ್ರತಿಯೊಂದರಲ್ಲಿ ಅವುಗಳನ್ನೇ ತೆಗೆದುಕೊಂಡು ಬರ್ಲಕತ್ತಾರ. ಅಂದ್ರೆ ಎಷ್ಟು ಪ್ರಾಮುಖ್ಯತೆ ಹೊಂದವ ಜ್ಞಾನಕ್ಕೆ ಚತುಷ್ಟ ಸಾಧನೆಗಳಂದ್ರ ಅಷ್ಟು ಪ್ರಾಮುಖ್ಯತೆಯನ್ನು ಇವು ಹೊಂದ್ಯಾವ. ವಿವೇಕ ಆತ್ಮನಾತ್ಮವನ್ನು ಬೇರ್ಪಡಿಸಿ ತಿಳಿಯುವುದು, ಸತ್ಯ ಯಾವುದು ಅಸತ್ಯ ಯಾವುದು ಎಂಬತಕ್ಕಂಥದ್ದು ನಿನಗೆ ಜಾಗ್ರ ಆದಾಗ ಇವು ಎಲ್ಲವುಗಳು ವಿಘ್ನಗಳು ಹೋಗ್ತಾವು. ವೈರಾಗ್ಯ, ವಿವೇಕ ಜಾಗ್ರ ಆಯ್ತು, ಬೇರ್ಪಡಿಸುವ ಕಲೆ ನಿನಗೆ ಬತ್ತು ಅಂತಂದಾಗ ಮುಂದ ಈ ಹರಿದಾಡುವ ಮನಸ್ಸನ್ನ ನಿಂದ್ರಿಸುವುದೇ ಇದು ವೈರಾಗ್ಯ. ಏ ಲೋಕದಲ್ಲಿ ಪರಲೋಕದಲ್ಲಿ ಆಗ್ಲಿ ಭೋಗದ ಇಚ್ಛೆಗಳನ್ನ ತುಚ್ಛೀಕರಿಸುವುದೇ ವೈರಾಗ್ಯ ಅಂತ ಹೇಳಿದ್ರಲ್ಲ. ಈ ಹರಿದಾಡುವ ಮನಸ್ಸನ್ನ ನೀನು ಹರಿದಾಳರಂಗಿಡುವುದೇ ವೈರಾಗ್ಯ. ಒಂದ್ ದಿನ ಈ ಪರಮಾನುಭವ ಬೋಧೆ ಗ್ರಂಥ ಹೇಳಾಗಿಂದ ಅಪ್ಪರ್ ಹೇಳಿದ್ರು ನೋಡ್ರಿ, ಪರ ವೈರಾಗ್ಯ ಅಪರ ವೈರಾಗ್ಯ. ವೈರಾಗ್ಯ ಅಂದ್ರೆ ಶ್ರೇಷ್ಠವಾದಂಥದ್ದು. ಈ ಅಪರ ವೈರಾಗ್ಯದಲ್ಲಿ ಅವು 3 ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ ಮತ್ತು ಪ್ರಸೂತಿ ವೈರಾಗ್ಯಗಳು, ಇವೆಲ್ಲ ಕ್ಷಣಿಕ ವೈರಾಗ್ಯಗಳು. ಈ ಅಪರ ವೈರಾಗ್ಯದೊಳಗೆ ಸುಮ್ಮನೆ ನೆನಪಿಗಾಗಿ ಯತಿಮಾನ ವೈರಾಗ್ಯ, ವ್ಯತಿರೇಕ ವೈರಾಗ್ಯ, ಮತ್ತ ಯತೇಂದ್ರಿಯ ವೈರಾಗ್ಯ, ಮತ್ತ ಇನ್ನೊಂದು ವಶೀಕಾರಕ ವೈರಾಗ್ಯ. ಇವು 4 ವೈರಾಗ್ಯಗಳನ್ನ ಅಲ್ಲಿ ಅಪ್ಪ ಪ್ರಸ್ತುತಪಡಿಸಿದರು. ಯತಿಮಾನ ವೈರಾಗ್ಯದಲ್ಲಿ ಇವೆಲ್ಲವೂ ಪ್ರಪಂಚನು ಇದು ಅಸಾರದ, ಇದು ಶಾಶ್ವತ ಅಲ್ಲ. ವ್ಯತಿರೇಕ ವೈರಾಗ್ಯದೊಳಗೆ ಏನ್ ಹೇಳಿದ್ರು, ಅಂತಃಕರಣದಲ್ಲಿ ಹುಟ್ಟತಕ್ಕಂಥವು ರಾಗ ದ್ವೇಷಾದಿಗಳೆಲ್ಲವೂ ಇವು ಅನಿತ್ಯ ಅದವು. ಮುಂದೆ ಯತೇಂದ್ರಿಯ ವೈರಾಗ್ಯದೊಳಗೆ ಇಂದ್ರಿಯಗಳ ಮುಖಾಂತರ ತೋರ್ಸಕ್ ನಡೀತಕ್ಕಂಥ ಎಲ್ಲ ಕ್ರಿಯೆಗಳು ಇವು ಅಸಾರದವು. ಇವು ಪ್ರಾರಬ್ಧದ ಅನುಗುಣವಾಗಿ ನಡೀತಕ್ಕಂಥ ಕ್ರಿಯೆಗಳದವು, ಇವನ್ನು ನೋಡವನು ನಾನು. ವಶೀಕಾರ ವೈರಾಗ್ಯದೊಳಗೆ ಏನ್ ಹೇಳಿದ್ರು, ಏ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಆ ಬರ್ತಕ್ಕಂಥ ಎಲ್ಲ ವಿಷಯಗಳು ಇವು ನಿವೃತ್ತಿ ಆಗ್ತಕ್ಕಂಥವು, ಇವು ಯಾವ ಶಾಶ್ವತವಲ್ಲ. ವಶೀಕಾರಕ ವೈರಾಗ್ಯದೊಳಗ ಮಂದ, ತೀವ್ರತರ ಅಂತ ಹೇಳಿ ಅಲ್ಲಿ 3 ಅಧಿಕಾರಿಗಳನ್ನ ಅಲ್ಲಿ ವಿಂಗಡಣೆ ಮಾಡಿದರು. ಮಂದಾದವಂಗ ಹೆಂಡ್ರು ಮಕ್ಕಳು ಆದಿಗಳಲ್ಲಿ ಸ್ನೇಹವನ್ನು ಹೊಂದಿವೆ ಸತ್ಯವಂತ ತಿಳ್ಕೊಂಡಿರ್ತಾನ. ತೀವ್ರತರದೊಳಗೆ ಏನ್ ತಿಳ್ಕೊಂಡಿರ್ತಾನವ, ಇವೆಲ್ಲವೂ ಅಶಾಶ್ವತ ಅದಾವು, ನಾನೇ ಸತ್ಯ ಇದ್ದೀನಿ ಅಂತಕ್ಕಂಥದ್ದನ್ನ ಅಲ್ಲಿ ಭಾವನೆ ತಿಳ್ಕೊಂಡಿರ್ತಾನ. ಇನ್ನ ತೀವ್ರತರ ಅಂದಾಗ ನಾನೇ ಅವನೇ ನಾನು ಎಂಬತಕ್ಕಂಥದ್ದನ್ನು ತಿಳಿದುಕೊಂಡವನೇ. ಅಂದ್ರ ಕನಿಷ್ಠ, ಮಧ್ಯಮ, ಉತ್ತಮ ಹತ್ತಿಗೆ ತೋರ್ಸ್ಬೇಕು ಬಂದ್ರು. ಕನಿಷ್ಠ ಆದವಂಗ ಏನ್ ಹೇಳ್ಕೋತ ಹಚ್ಬೇಕಂದ್ರ ಅವಂಗ ತರ್ಕ ಪ್ರಮಾಣವನ್ನೇ ಕೊಟ್ಕೋತ ಹೋಗ್ಬೇಕು. ಇದೇ ಸತ್ಯ ಅದೇ ಸತ್ಯ ಅಂತ ಅವಂಗ ಹೇಳಿದ್ರು ಒಮ್ಮೆ ತಿಳಿದಿಲ್ಲ. ಅವ ಏನು ಯಾವ ವಿಷಯದೊಳಗಿರ್ತಾನಲ್ಲ ಅದನ್ನೇ ತರ್ಕಕ್ಕೆ ಹಚ್ಬೇಕು. ಮಧ್ಯಮ ಆದವಂಗ ಅನುಮಾನ ಪ್ರಮಾಣವನ್ನೇ ಹೇಳ್ಬೇಕಂತ ಹೇಳಿದ್ರು, ಅವಂಗ ಅದನ್ನೇ ಹಚ್ಚುದು. ಬೀಜ ಮೊದಲು ಗಿಡ ಮೊದಲು ಈ ರೀತಿ ಅನುಮಾನ ಪ್ರಮಾಣವನ್ನೇ ಅವ್ನ್ ಕೊಡ್ಬೇಕು. ಮುಂದ ಅಖಿಳರಿಗೆ ವೇದ ಪ್ರಮಾಣ, ಉತ್ತಮವಂಗಂತರು ವೇದ ಪ್ರಮಾಣನೇ ಇರ್ತದ. ಹಾಗೆ ಇಲ್ಲಿ ವಿವೇಕ ವೈರಾಗ್ಯಗಳನ್ನ ನಾವು ಬಹಳ ಜಾಗ್ರವನ್ನು ಮಾಡಿಕೊಂಡಾಗ ಇವೆಲ್ಲ ಬರ್ತಕ್ಕಂಥ ವಿಘ್ನಗಳು ಅವ ಯೋಗಿ ಶಾಂತ ಚಿತ್ತನಾಗಿ ಇವುಗಳನ್ನ ಗೆದಿತಾನ ಎಂಬತಕ್ಕಂಥದ್ದನ್ನ ಬಹಳ ಸತ್ಯವಾದ ವಿಷಯ. ಅದಕ್ಕಾಗಿ ಇಲ್ಲಿ ಬರ್ತಕ್ಕಂತ 3 ವಿಘ್ನಗಳು ತ್ರಿಪುಟಿಗಳನ್ನ ಹೇಳಿದ್ರು ಅವ್ರು. ಇಲ್ಲಿ ಜ್ಞಾತೃ, ಜ್ಞಾನ, ಜ್ಞೇಯ. ಜ್ಞಾತೃ ಅಂದ್ರೆ ಜೀವ, ಜ್ಞಾನ ಅಂದ್ರೆ ತಿಳಿಯುವುದು, ಜ್ಞೇಯ ಅಂದ್ರ ವಿಷಯಗಳು, ಕರಣಗಳು. ಜ್ಞಾತೃ ವಿಕೃತಿ, ಜ್ಞಾನ ವಿಕೃತಿ, ಜ್ಞೇಯ ವಿಕೃತಿಗಳು. ಜ್ಞಾತೃ ವಿಕೃತಿಗಳಲ್ಲಿ ಏನು ಬರ್ತದೆ ಎಲ್ಲವನ್ನು ತಿಳಿಸ್ಕೊಡಕತ್ತಾರೆ ಇಲ್ಲಿ. ಈ ಜ್ಞಾತೃ ಜೀವಕ್ಕೆ ಏನೇನೋ ವಿಘ್ನಗಳು. 1ನೇದ್ದು ಆಲಸ್ಯತೆ, 2ನೇದ್ದು ರೋಗ, 3ನೇದ್ದು ಸಂಚಲತೆ ಅಂದ್ರೆ ಚಿತ್ತ ಚಂಚಲತೆ, 4ನೇದ್ದು ವಿಷಯಗಳ ತೊಡರುವಿಕೆ ಕೂಡುವಿಕೆ,
ಐದನೇದು ಸಂಶಯ ಮತ್ತು ವಿಸ್ಮೃತಿಗಳು. ಈ ಎಲ್ಲದಕ್ಕೂ ಕಾರಣವಾದಂತದ್ದೇ ವಿಸ್ಮೃತಿ. ಇದು ಬಹಳ ದೊಡ್ಡದು. ಈ ನೋಡ್ರಿ, ಈಗ ಆಲಸ್ಯ ಹೆಂಗ್ ಬರ್ತದ ಅಂದ್ರ ನಾಳೆ ಮಾಡೋನು, ನಾಡ್ದ ಮಾಡೋನು, ಇನ್ನ ಸಮಯ ರಗಡದಲ್ಲ, ಸುಮ್ಮನೆ ಏಕೆ ದಿನ ಕಳಿವಿರಿ, ಸುಮ್ಮನೆ ಏಕೆ ಹೊತ್ತು ಕಳಿವಿರಿ ಅಣ್ಣಗಳಿರಿ ಅಂತ ಹಂಗ ಶರಣರು ಪ್ರಸ್ತಾವನೆ ಮಾಡ್ಯಾರಲ್ಲ. ಅದೇ ರೀತಿ ಶಿವಯೋಗಿಗಳು ಸುಮ್ಮನೆ ಏಕೆ ಜೀವನವನ್ನು ಕಳೆಯುತ್ತ ಅವ್ರು ಹೇಳ್ಯಾರ. ಹಂಗಾಗಿ ಇಲ್ಲಿ ಆಲಸ್ಯವನ್ನ ನಾಳೆ ಮಾಡೋನು, ನಾಳೆ ಮಾಡೋನು ಇದು ತೆಗೆದೊಗಿಬೇಕು. ಮುಂದ ಯೋಗ ಅಭ್ಯಾಸವನ್ನ ಹಿಂಗ ಸರಿಯಾಗಿ ನಾವು ಅದನ್ನ ಮುಂಜಾನೆ ವ್ಯಾಯಾಮಾದಿಗಳನ್ನಾಗಲಿ ಇವೆಲ್ಲವೂ ಮಾಡದಿರುವುದಕ್ಕ ರೋಗ ಬರ್ತದ. ಯೋಗದ ನಡೆ ಯೋಗವನ್ನು ಮಾಡು, ರೋಗವನ್ನು ಕಳಿ ಎಂಬತಕ್ಕಂತೆ ಇವುಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ಯಾರ. ಅಲ್ಲಿಂದ ಮೂರನೇದು ಚಿತ್ತ ಚಾಂಚಲ್ಯ. ಈ ಚಿತ್ತ ಚಂಚಲ್ಯ ಇತ್ತಂದ್ರ ಅಲ್ಲಿ ಕುಂದರ್ಸಿ ಕೊಡಂಗಿಲ್ಲ, ಅದು ಅಭ್ಯಾಸ ಮಾಡ್ಲಕ್ ಹಚ್ಚಂಗಿಲ್ಲ. ಅದಕ್ಕಾಗಿ ಇದು ಒಂದು ವಿಘ್ನನೆ. ಅಲ್ಲಿ ಸಾಕಷ್ಟು ವಿಷಯಗಳು ಮನಸ್ಸಿನಲ್ಲಿ ವಿಷಯಗಳು ಹರಿದಾಡುವುದರಿಂದ ಈ ವಿಷಯಕ್ಕೆ ಬರುವುದಾಗುವುದಿಲ್ಲ. ಅಲ್ಲಿಂದ ಸಂಶಯ, ಇದು ಸತ್ಯನೋ ಅದು ಸತ್ಯನೋ ಎರಡೂ ಹಿಡಿದು ಒಟ್ಟ ಇದು ಅದು ಅನ್ನತಕ್ಕಂತ ಸಂಶಯ. ಇನ್ನು ಮೂರನೇದು, ಈ ಎಷ್ಟೇ ನಾವು ಪರಮಾನುಭವ ಬೋಧನೆಯಲ್ಲಿ ದಿನ 1 ತಾಸು ಕೇಳಿದ್ದನ್ನ ಮರೆಯುವಂತದ್ದಾದ್ರೆ ಅದು ವಿಸ್ಮೃತಿನೇ. ಅದು ಏನು ಎದಕ್ಕೂ ಹತ್ತಂಗಿಲ್ಲ, ನೀರಿನಲ್ಲಿ ಬರೆದ ಅಕ್ಷರ ಹಾಗೆ ಅದು ತೊಳ್ಕೊಂಡು ಹೋಗ್ಬಿಡ್ತದ. ಹಾಗಾಗಿ ಇವು ಹಂಗೇನ್ರಿ, ಜ್ಞಾತೃಗೆ ಎಷ್ಟು ಹೇಳಿದ್ರು, ಆಲಸ್ಯತೆ, ರೋಗ, ಚಿತ್ತ ಚಂಚಲತೆ, ವಿಷಯಗಳಿಂದ ಕೂಡಿಕೊಂಡದ್ದು, ಸಂಶಯ ಮತ್ತು ವಿಸ್ಮೃತಿಗಳು, ಇವು 6 ದೋಷಗಳನ್ನ, ವಿಘ್ನಗಳನ್ನ ಇಲ್ಲಿ ಹೇಳಿದ್ರು. ಮುಂದ ಜ್ಞಾನ ವಿಕೃತಿಗೆ ಏನು, ಈ ಜ್ಞಾನಕ್ಕೆ ತಿಳಿಗೊಳ್ಳಾರಂಗೆ ಹೆಂಗ್ ಮಾಡ್ತದ ಅಂದ್ರ ಅಣಿಮ ಮಹಿಮಾ ಅಷ್ಟಸಿದ್ಧಿಗಳು. ಅಣಿಮ ಇಂದ ಹೇಳ್ಯಾರ ನೋಡ್ರಿ, ಲಗಿಮ, ಗರಿಮ, ಮಹಿಮಾ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ ಮತ್ತು ವಶಿತ್ವ, ಇವು ಅಷ್ಟಸಿದ್ಧಿಗಳು. ಇವು ಬಹಳ ಡೇಂಜರ್ಗಳು. ಇವು ನಾವು ಏನೋ ಒಂದು ಯೋಗವನ್ನು ಮಾಡಿ ಅದನ್ನ ನನ್ನನ್ನು ನಾನು ಕಾಣ್ಲಕ್ ನಾನು ಸಾಧನೆಯನ್ನು ಗೈದಾಗ ಇವು ನಡುವು ಬಂದು ಬಿಡ್ತಾವತ್ರಿ. ನಡುವು ಬಂದ್ಬಿಟ್ಟು ಅಂದ್ರ ಎಷ್ಟೋ ಜನ ಈ ದೇಹದ ನಚ್ಚು, ಶಾಸ್ತ್ರದ ನಚ್ಚು, ಈ ಲೋಕದ ನಚ್ಚಿಗೆ ಇವು ತಂದು ಬಿಟ್ಟು ಬಿಡ್ತಾವ. ಇವು ಅರ್ಧ ಪೂರ್ತಿ ದಾರಿಯನ್ನು ತೋರಿಸಿದ ನಡು ಮಧ್ಯವನ್ನು ನಿಂದಿರಿಸಿ ಬಿಡ್ತಾವ ಇವು ಅಷ್ಟಮ ಸಿದ್ಧಿಗಳು. ಎಂತಿಂತ ಮಹಿಮಾ ಪುರುಷರಲ್ಲಿ ಇವೆಲ್ಲ ಸಿದ್ಧಿಗಳನ್ನ ಅವರು ಸಂಪಾದಿಸಿಕೊಂಡವ್ರೆ. ಸಿದ್ಧಾರೂಢ ಅಪ್ಪಾಜಿಯವರು ಇರ್ಬೋದು, ಬಸವಣ್ಣವರು ಇರ್ಬೋದು, ಸಾಕಷ್ಟು ಮಹಿಮಾ ಪುರುಷರು, ವಿವೇಕಾನಂದರು ಇರ್ಬೋದು. ಇವೆಲ್ಲ ಅಷ್ಟಮ ಸಿದ್ಧಿಗಳು ಅವ್ರು ಜನ ಉಪಯೋಗಕ್ಕೆ ಬಳಸಿಕೊಂಡರೆ ಹೊರತು ಉಪಯೋಗಕ್ಕೆ ಆಗಲಿ, ಅವರನ್ನು ಗುರುತಿಸಿಕೊಂಡು ಹಾರಾಗಿರ ಹಾಕೊಳ್ಳೋದಾಗಲಿ ಇವೆಲ್ಲವೂ ದೇಹದ ಮೇಲಿನ ನಚ್ಚು ಬಿಟ್ರು, ಶಾಸ್ತ್ರದ ನಚ್ಚು ಬಿಟ್ರು, ಲೋಕದ ನಚ್ಚುವನ್ನು ಬಿಟ್ಟು ತಮ್ಮನ್ನು ತಾವು ಅರಿತುಕೊಂಡು ಎಷ್ಟೋ ಜನರನ್ನು ಉದ್ಧಾರ ಮಾಡಿದ್ರಲ್ಲ. ಹಾಗಾಗಿ ಇವು ಬಹಳ ಡೇಂಜರ್, ಇವು ಅಷ್ಟಮ ಸಿದ್ಧಿಗಳು. ಅದಕ್ಕಾಗಿ ಇವು ಜ್ಞಾನ ವಿಕೃತಿಗೆ ಬಹಳ ನಿರ್ಗುಣ ಯೋಗಕ್ಕೆ ಹೋಗ್ಲಕ್ಕೆ ಇವು ಬಹಳ ವಿಘ್ನಗಳು ಅಂತ ಹೇಳಿದ್ರು. ಇವೆಲ್ಲ ಭೋಗಾದಿ ಸಂಪತ್ತುಗಳು, ಇವೆಲ್ಲ ಜ್ಞಾನಕ್ಕೆ ವಿಕೃತಿಗಳು. ಮುಂದ ಅಜ್ಞೇಯ ವಿಕೃತಿಗಳು, ವಿಷಯಗಳಿಗೆ ಸಾಕಷ್ಟು ವಿಷಯಗಳು ನಮ್ಮನ್ನ ಎಳೆದು ಬಿಡ್ತಾವ. ಮನುಷ್ಯನ ವಿಕಾರಗಳಾಗಲಿ, ಇವು ದುಃಖಗಳಾಗಲಿ, ಇಲ್ಲಿ ಅವ್ರು ಎಷ್ಟು ಹೇಳ್ಯಾರ ಅಂದ್ರ 6 ವಿಷಯಗಳನ್ನ ಹೇಳ್ಯಾರ ಅವ್ರು, 7 ವಿಷಯಗಳನ್ನ. ಒಂದು ಕಾಮಾದಿ ಷಡ್ರೂಪಗಳು, 2ನೇದ್ದು ವಿಕಲ್ಪನೆ, 3ನೇದ್ದು ಸ್ವಪ್ನ, 4ನೇದ್ದು ನಿದ್ರೆ, 5ನೇದ್ದು ತಮ, 7ನೇದ್ದು ಭ್ರಮ. ನೋಡ್ರಿ, ಇವೆಲ್ಲವೂ ವಿಷಯಗಳು ನಿನ್ನನ್ನ ಮುಂದೆ ಹರಿಲಿಕ್ಕೆ ಬಿಡಂಗಿಲ್ಲ. ಅವಕರದೊಳಗೆ ಆ ಸುಳಿಯಲ್ಲಿಯೇ ನಿನ್ನನ್ನು ಸಿಲುಕಿಸ್ತಾವ. ಇವು ಕಾಮಾದಿ ಷಡ್ರೂಪಗಳಂತರೂ ಇವ್ರ ಬಗ್ಗೆ ಎಲ್ಲ ಸಾಕಷ್ಟು ನಮಗದಾವ್. ಇವು ದುಃಖಗಳನ್ನೇ ಕೊಡ್ತಕ್ಕಂಥವು, ಎಂದೂ ಸುಖವನ್ನು ಪ್ರಾಪ್ತಿ ಮಾಡ್ಲಾರ್ತಕ್ಕಂಥ ಇವೆಲ್ಲವೂ ಅನಿಷ್ಟ